ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ಹಾಗೂ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಧಾರವಾಡ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ವಾಲ್ಮೀಕಿ, ಗ್ರಾಮಾಂತರ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಆರ್ ಸೋಲರಗುಪ್ಪ ಹಾಗೂ ಧಾರವಾಡ ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸಹದೇವ್ ಮಳಗಿ ಮಾತನಾಡಿದ್ದಾರೆ. ಮಂತ್ರಿಮಂಡಲ ಸಭೆಯಲ್ಲಿ ಕರ್ನಾಟಕ ಸರ್ಕಾರ 56,432 ಹುದ್ದೆಗಳಿಗೆ ಬಡ್ತಿ ಮುಂದಿನ 30 ದಿನಗಳಲ್ಲಿ ಪ್ರಕ್ರಿಯೆ ಆರಂಭಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ 56% ಮೀಸಲಾತಿಯನ್ನು ಪರಿಗಣಿಸದೆ ಮುಂದುವರಿಯುವುದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮಾಡುತ್ತಿರುವ ಅನ್ಯಾಯ ಎಂದು ಆರೋಪಿಸಿದ್ದಾರೆ. ಇದಲ್ಲದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು, ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಹಲವು ಇಲಾಖೆ ನೌಕರರಿಗೆ ಸಂಬಳ ಪಾವತಿಸಲು ಕಷ್ಟ ಎದುರಾಗಿದೆ. ಸಾರಿಗೆ ಮತ್ತು ಆರೋಗ್ಯ ಇಲಾಖೆಗಳ ನೌಕರರಿಗೆ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಕೌತಾಳ, ರಾಜ್ಯ ಎಸ್ಟಿ ಮೋರ್ಚಾ ಕೋಶಾಧಿಕಾರಿ ಮಣಿಕಂಠ್ ಸಾಗೋಟಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಸಹದೇವ್ ದುರ್ಗಪ್ಪ ಮಾಳಿಗೆ ಅಂತ, ನಮ್ಮ ಧಾರವಾಡ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಬಿಜೆಪಿ. ಈಗ ವಿಷಯ ಒಳ ಮೀಸಲಾತಿ ಕುರಿತಾಗಿ ಮಾತಾಡ್ಬೇಕಂತ ಅನ್ಕೊಂಡಿದ್ದೇವೆ. ಒಳ ಮೀಸಲಾತಿ ನಮ್ಮ ರಾಜ್ಯ ಸರ್ಕಾರದಲ್ಲೇ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಫಸ್ಟ್ ಇರ್ತಕ್ಕಂಥ 2022ಕ್ಕಿಂತ ಮೊದಲು ಇರ್ತಕ್ಕಂಥದ್ದು 50% ಇತ್ತು. ನಮ್ಮ ರಾಜ್ಯ ಸರ್ಕಾರದಲ್ಲೇ ನಮ್ಮ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಇದ್ದಂತ ಸಮಯದಲ್ಲಿ 6% ಅನ್ನು ಜಾಸ್ತಿ ಮಾಡಿ ST ಅವರಿಗೆ 4%, SC ಅವರಿಗೆ 2% ಜಾಸ್ತಿ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟರಲ್ಲೇ ನಮ್ಮ ಸರ್ಕಾರ ಮುಗಿದೋಗಿದ್ದಕ್ಕಾಗಿ ಅದು ಒಂದು ಅಲ್ಲಿಗೆ ನಿಂತು 56% ಅಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ನಮ್ಮ ಆಗಲೇ ದಲಿತ ಹೋರಾಟಗಾರರು ಬಹಳ ಮಂದಿ ಕೂಡಿ ಹೋರಾಟ ಮಾಡ್ಕೊಂಡು ಬರ್ತಿದಾರ. ಒಂದಂತೆ ಅರ್ಥ ಮಾಡ್ಕೋಬೇಕು, ಎಲ್ಲಾ ನಮ್ಮ ಸಮಾಜದ ಜನರು, ಆ ಜಾತಿ ಈ ಜಾತಿ ಎಲ್ಲ ರಾಜಕಾರಣಿಯವರು, ಎಲ್ಲ ನಮ್ಮ SC ST ಎಲ್ಲಾ ಜನಸರು ಕೂಡ ಒಂದು ಅರ್ಥ ಮಾಡ್ಕೋಬೇಕಂತ ವಿಷಯ ಅಂತಂದ್ರ, ನಾವು ಇವತ್ತ ಹೋರಾಟ ಮಾಡ್ತಾ ಇರೋದು ಯಾರೋ ಒಬ್ಬರು ವ್ಯಕ್ತಿ ಪರವಾಗಿ, ಯಾವ್ದೋ ಒಂದು ಜಾತಿಯ ಪರವಾಗಿ, ಯಾರೋ ಒಬ್ಬರ ಪರವಾಗಿ, ಇನ್ನೊಬ್ಬರ ಪರವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಒಂದು ಹೋರಾಟ ಮಾಡ್ತಿರೋದಂದ್ರೆ ಆಯಾ ಜಾತಿ ಗುಣದ ಆಯಾ ಇದರಲ್ಲಿ ಆಯಾ ಜನಸಂಖ್ಯೆ ಆಧಾರದ ಮ್ಯಾಗ ನಾವು ನಮಗೆ ಒಳ ಮೀಸಲಾತಿ ಕೊಡ್ರಿ ಅಂತ ಕೇಳ್ಕೊತಾ ಇದೇವೆ ಹೊರತ ಆ ವಿಷಯ ಬಿಟ್ಟು ಬೇರೆ ವಿಷಯ ಏನು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಈ ಇದರಲ್ಲಿ ಹೇಳಿದಂತ ತಪ್ಪುಗಳನ್ನು, ಮಾಡದಂತ ತಪ್ಪುಗಳನ್ನು ತಮ್ಮ ಪ್ರಣಾಳಿಕೆ, ರಾಜ್ಯ ಸರ್ಕಾರದಲ್ಲಿ ತಾವು ಅಧಿಕಾರಕ್ಕೆ ಬರ್ಬೇಕಾದ್ರ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿ ಬಂದು ಎಲ್ಲ ಎಷ್ಟು ಜನರಿಗೆ ಮಣ್ಣನ್ನು ಮುಕ್ಕಿಸಿ ಇವತ್ತ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಇನ್ನೂವರೆಗೂ ಕೂಡ ಜಾರಿ ಮಾಡಲಿಲ್ಲ. ನಮ್ಮ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ಎಷ್ಟು ಮೋಸ ಮಾಡ್ತಿದಾರ ಅಂತಂದ್ರೆ, ನಮ್ಮಲ್ಲೇ ಬೆಂಕಿ ಹಚ್ಚಿ, ನಮ್ಮಲ್ಲೇ ಜಗಳ ಹಚ್ಚಿ, ಇವಾಗ ತಮ್ಮ ಒಂದು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೋಸ್ಕರವಾಗಿ 56% ಇದ್ದಿದ್ದನ್ನ 50% ಮಾಡಿ ನಮಗೆ ಜಗಳ ಹಚ್ಚಿ ಮೋಜು ನೋಡ್ಕೊಂತ ತಮ್ಮ ಮಂತ್ರಿ ಸ್ಥಾನ ಉಳಿಸ್ಕೊಂತ ಕೆಲಸ ಮಾಡ್ತಾ ಇದಾರ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಿರೋದನ್ನ ಅದನ್ನ ಹತ್ತಿಕ್ಕಿ ನಮ್ಮಲ್ಲೇ ಜಗಳ ಮಾಡ್ಸಕಚ್ಚಿ ತಾವೊಂದು ಮಂತ್ರಿ ಸ್ಥಾನದಲ್ಲಿ ಉಳ್ಕೊಂಡು ಕೂತಿದಾರ. ಇದು ಒಳ್ಳೆ ತಮಗೆ ಸೊಬೆ ತರುವಂತ ಕೆಲಸ ಅಲ್ಲ ಅಂತ ತಮ್ಮ ಮಾಧ್ಯಮ ಮುಖಾಂತರ ಅವರಲ್ಲಿ ಹೇಳಕ್ ನಾವು ಬಯಸ್ತೇವೆ. ನಮ್ಮ ಬೇಡಿಕೆ ಇರೋದು ಇಷ್ಟ, 56% ನೀವು ಒಳ ಮೀಸಲಾತಿ ಜಾರಿ ಮಾಡಿ ಅಂತೇವಿ. ಒಂದ್ ವೇಳೆ ಜಾರಿ ಮಾಡಕ್ ಆಗದೆ ಇದ್ದಂತ ಸಮಯದಲ್ಲಿ ಈಗಾಗಲೇ ನಮ್ಮ ರಾಜ್ಯದಾಗ ಇರ್ತಕ್ಕಂಥ ನಮ್ಮ ದೊಡ್ಡ ನಾಯಕರುಗಳು ನಮ್ಮ ಪಕ್ಷದ ದೊಡ್ಡ ನಾಯಕರುಗಳು ಹೇಳ್ದಂಗ 50% ಅಲ್ಲೇ ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಿ ಕೊಟ್ರ ನಮ್ದೇನು ಅಭ್ಯಂತರವಿಲ್ಲ ಅನ್ನುವಂತ ಮಾತನ್ನು ಕೂಡ ನಾವೆಲ್ಲಾ ಸಂಘಟಕರು ಕೂಡ ನಮ್ಮ ಪಕ್ಷದವರು ಕೂಡ ನಿಲುವದ. ಆ ನಿಲುವಿಗೆ ನಾವೆಲ್ಲರೂ ಬದ್ಧರಾಗಿರ್ತೇವೆ. ಒಂದ್ ವೇಳೆ 50% ಅಲ್ಲೂ ಕೂಡ ನೀವು ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರ ಇಡೀ ರಾಜ್ಯಾದ್ಯಂತ ಹೋರಾಟ ಮತ್ತೆ ಬುಗಲ್ ಹೇಳುವಂತ ಕೆಲಸ ನಿಮ್ಮಂದೇನ ಆಕೈತಿ. ನೀವು ಮಾಡದಂತ ದಾರಿ ಮಾಡಿಕೊಟ್ಟಂತ ದಾರಿಯಲ್ಲೇ ನಾವು ಹೋರಾಟ ಮಾಡ್ಬೇಕನ್ನೋ ಒಂದು ವಿಚಾರಗಳನ್ನು ಸೆಲುವಾಗ್ತಾವ. ಅದಕ್ಕಾಗಿ ಹೋರಾಟಕ್ಕೆ ಚೀರಾಟಕ್ಕೆ ಯಾವುದಕ್ಕೂ ದಾರಿ ಮಾಡಿಕೊಡ್ದಂಗ ಮಾಡಿ ನೀವು ನಾಳೆ ನಡೀತಕ್ಕಂಥ 6ನೇ ತಾರೀಕಿಂದ ನಡೀತಕ್ಕಂಥ ಬಜೆಟ್ ನಲ್ಲಿ ಅಥವಾ ಇವತ್ತು ನಡೀತಕ್ಕಂಥ ಸಂಪುಟ ಸಭೆಯಲ್ಲಿ 50% ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಎಲ್ಲರಿಗೂ ತೃಪ್ತಿ ಆಗುವಂಗ, ಮೊನ್ನೆ ಮಾಡದಂತ ವಿದ್ಯಾರ್ಥಿಗಳು ಹೋರಾಟ ಮಾಡದಂತ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿ ಅನ್ಯಾಯ ಆಗದಂಗೆ, ಅದೇ ರೀತಿ ದಲಿತ ಹೋರಾಟಗಾರರು ಕೂಡ ಇಷ್ಟು ದಿವಸ ಹೋರಾಟ ಮಾಡೋದು ಅವ್ರಿಗೂ ಕೂಡ ಯಾವುದೇ ಅನ್ಯಾಯ ಆಗದಂಗೆ
ಒಳ ಮೀಸಲಾತಿ ಜಾರಿ ಮಾಡಿಕೊಟ್ಟು ಒಂದು ಒಳ್ಳೆ ಮುಖ್ಯಮಂತ್ರಿ ಅನಿಸ್ಕೋಬೇಕಂತೇಳಿ ತಮ್ಮಲ್ಲಿ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕಂದ್ರೆ ಲಾಸ್ಟ್ ಮುಗಿಯೋ ಟೈಮ್ನಾಗ ಈ ತರ ಒಂದು ಮಾಡಿಕೊಂಡು ಒಳ ಮೀಸಲಾತಿ ತೊಂದರೆ ಕೊಟ್ಟು ನೀವು ಮಾಡೋದ್ರಿಂದ ಇದನ್ನ ಎಲ್ಲಾರನ್ನೂ ಜನ ದುಬ್ಬಿ ಹೇಳುವಂತ ಕೆಲಸ ನೀವು ಮಾಡಿಸ್ತಾ ಇದ್ರಿ. ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ. ಮುಂದೆ ನಿಮಗೆ ಬರ್ತಕ್ಕಂಥ ಜನದಲ್ಲಿ ಇದನ್ನ ಪಾಠ ಅಂತ ಕಲಿತೀರಿ, ಕಲಿಸ್ತೀವಿ. ಅದಕ್ಕೆ ನಮ್ ದಯವಿಟ್ಟು ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟ 50% ಆದ್ರೂ ಕೂಡ ನೀವು ಅದನ್ನ ಜಾರಿ ಮಾಡ್ಬೇಕಂತ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕೇಳ್ಕೊಂಡು ಬಿಡ್ತೀವಿ. ಮತ್ತೆ ಇನ್ನೊಂದು ವಿಷಯ, SCPTC ದುಡ್ಡು ನೀವು ಎಂದ ಸರ್ಕಾರದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರಿ, ಗ್ಯಾರಂಟಿ ಘೋಷಣೆ ಮಾಡಿದ ತಕ್ಷಣ ಅವತ್ತಿನಿಂದ ಇವತ್ತಿನವರೆಗೂ ಕೂಡ 39,000 ಕೋಟಿ ನಿಮ್ SCPTC ದುಡ್ಡಲ್ಲಿ ತಗೊಂಡು ನೀವೆಲ್ಲಾ ಕೆಲಸಗಳನ್ನು ಎಲ್ಲರಿಗೂ ಕೂಡ ಹಂಚ್ತಾ ಇದ್ದೀರಿ. ನೀವು ಅಲ್ಲಿ ಸದನದಲ್ಲಿ ನಮ್ಮ ಪಕ್ಷದ MLAಗಳು ಅವರು ಇವರು ಎಲ್ಲರೂ ಕೂಡ ಪ್ರಶ್ನೆ ಮಾಡಿದಾಗ ತಾವು ಹೇಳುವಂತ ಉತ್ತರಗಳು ಹೆಂಗದಾವ ಅಂದ್ರೆ, ನಾನು SCPTC ದುಡ್ಡು ತಗೊಂಡು SCPTC ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಆದ್ರೆ ನೀವು ಮುಖ್ಯಮಂತ್ರಿ ಸ್ಥಾನ ಅನುಭವಿಸ ಬಂದಾಗ ನೀವೇನ್ ಹೇಳ್ತಿದ್ರಿ? ಮುಖ್ಯಮಂತ್ರಿ ಆದ ತಕ್ಷಣನು ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅಂತಂದು ಹೇಳಿದಂತವ್ರು ಇವತ್ತ SCPTC ದುಡ್ಡಲ್ಲಿ ST ಅವ್ರಿಗೆ ಕೊಡ್ತೀನಿ, SC ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಇದು ಯಾ ನ್ಯಾಯ ರೀ? ಯಾಕೆ ಮಾತಾಡ್ತೀರಿ ಇಂಥವೆಲ್ಲ? ನೀವು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗ್ತೈತಿ. ಒಂದು. ಎರಡನೇದ್ದು, ನೀವು ಇದನ್ನೇ ಮುಂದುವರಿಸಿದ್ರ ಇದ್ರ ಸಂಬಂಧ SCPTC ದುಡ್ಡಲ್ಲೇ ಒಂದು ನೋಡ್ರಿ, ಇವತ್ತು ಹಾಸ್ಟೆಲ್ ಕಟ್ಟಕ್ ದುಡ್ಡಿಲ್ಲ, ನಮ್ SC ST ಜನರಿಗೆ ಒಂದು ಬೋರ್ ಹಾಕಕ್ ದುಡ್ಡಿಲ್ಲ, ಒಂದು SC ST ಜನರಿಗೆ ಭೂಮಿ ಕೊಡಕ್ ದುಡ್ಡಿಲ್ಲ, ನಿಮ್ಗೆ SC ST ಜನರಿಗೆ ಒಂದು ಕಾರ್ ಬೈಕ್ ಕೊಡುವಂತ ಯೋಜನೆಗಳದಾವ, ಅವ ಯೋಜನೆಗಳದ್ದು ಯಾವ್ದು ನಿಮ್ಗೆ ಕೊಡಕ್ ಅದ್ರಲ್ಲಿ ದುಡ್ಡಿಲ್ಲ. ಒಂದು ಹಾಸ್ಟೆಲ್ ಕಟ್ಸಕ್ ದುಡ್ಡಿಲ್ಲ, ಹಾಸ್ಟೆಲ್ ಮಕ್ಕಳು ಇರ್ತಕ್ಕಂಥವ್ರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಕ್ ನಿಮ್ಮ ಹತ್ರ ದುಡ್ಡಿಲ್ಲ. ಆ ದುಡ್ಡನ್ನು ತಗೊಂಡು ನೀವೆಲ್ಲ ಗ್ಯಾರಂಟಿ ಯೋಜನೆ ಅಂತ ಖರ್ಚು ಮಾಡ್ತಾ ಇದ್ರಿ. ಇದು ಒಳ್ಳೇದಲ್ಲ. ಇದನ್ನ ಅಕಸ್ಮಾತ್ ನೀವು ಮಾಡಿದ್ದೆ ಕರೆ ಆತಂದ್ರ ಈಗ ಮುಂದೆ ನಡೀತಕ್ಕಂಥ 6ನೇ ತಾರೀಕಿಗೆ ನಿಮ್ದು ಬಜೆಟ್ ಮಂಡನೆ ನಡೆಸ್ತಿ. ಆ ಬಜೆಟ್ಗೂ ಕೂಡ ನೀವು 15,400 ಚಿಲ್ಲರ್ ಕೋಟಿಗಳನ್ನ SCPTC ದುಡ್ಡನ್ನು ತಗೊಳ್ಬೇಕಂತ ವಿಚಾರ ಮಾಡ್ತಾ ಇದ್ದೀರಿ. ಆ ಒಂದೇಳೆ ತಕ್ಕೊಂಡಿದ್ದೆ ಕರೆ ಆದ್ರ ನಮ್ಮ ಪಕ್ಷದಿಂದ ನಾವು SC ST ಎಲ್ಲರೂ ಕೂಡಿಕೊಂಡು ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಮಾಧ್ಯಮ ಮುಖಾಂತರದಲ್ಲಿ ನಿಮ್ ತಮ್ಮಲ್ಲಿ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ST ಹಾಗೂ SC ಮೋರ್ಚಾ ವತಿಯಿಂದ ಇವತ್ತೇನು ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಒಂದು 56,432 ಹುದ್ದೆಗಳ ಒಂದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಮಾಡಿದೆ. ಅದಕ್ಕೆ ಸ್ವಾಗತವನ್ನು ನಾವು ಬಯಸ್ತೇವೆ. ಅದ್ರ ಜೊತೆಗೆ ಈಗ ಮೊದಲಿಗಿರ್ತಕ್ಕಂತಹ ಮೀಸಲಾತಿಯನ್ನ 56 ಮೀಸಲಾತಿ ಇತ್ತು, ಅದನ್ನ ತಗೊಂಡು ಮಾಡ್ಲಿ ಅಂತೇಳಿ ನಮ್ದೊಂದು ಕೋರಿಕೆ. ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ನಾವು ST ಮೋರ್ಚಾ ವತಿಯಿಂದ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವಾಗ ಅಧಿಕಾರಕ್ಕೆ ಬಂದದ ಅವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ST ಮೋರ್ಚಾಕ್ಕ ಮತ್ತು SC ಮೋರ್ಚಾಕ್ಕ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಲಿ ಮತ್ತು ನಮ್ಮ ಸಮಾಜಕ್ಕಿರ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತಿನ ದಿನ ನಮ್ಮ ಸ್ವಾಮೀಜಿಯವರು 257 ದಿನಗಳ ಕಾಲ ಧರಣಿ ಕುಂತ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಮೀಸಲಾತಿಯನ್ನ ಹೆಚ್ಚಿಗೆ ಘೋಷಣೆ ಮಾಡಿತು. 15ರಿಂದ 17% ಮಾಡಿತು, 3ರಿಂದ 7% ಮಾಡಿತು. ಅದು ನಮ್ಮ SC ST ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣಕ್ಕಿರಲಿ, ಒಂದು ಅವರಿಗೆ ಒಂದು ಅನುಕೂಲವಾದಂತಹ ಯಾವುದೇ ಒಂದು ಪ್ರೇರಣೆಗೆ ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಮಾಡ್ತು. ಅದನ್ನ ಇವತ್ತಿನ ದಿನ ಅದು ಕೋರ್ಟಲ್ಲಿ ಇದ್ದಾಗ ತಾವು ಯಾವುದೇ ರೀತಿಯಾಗಿ ಬಲವಾದ ಮಂಡನೆ ಮಾಡಲೇ ಇವತ್ತದು ವಿಫಲ ಆಯಿತು. ಅದಕ್ಕೋಸ್ಕರ ಸಿದ್ದರಾಮಯ್ಯರೇ ತಾವುಗಳು ಇವತ್ತೇನು SC ST ಅಂತೇಳಿ ತಾವೇನು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ, ತಮ್ಗೆ ಹೇಳೋದೊಂದು ಒಂದೇ ಮಾತು ನಾವು ಏನಪ್ಪಾ ಅಂತಂದ್ರೆ, ಈಗ SCPTSP ಹಣ ಈಗ ಕ್ಯಾಬಿನೆಟ್ ನಲ್ಲಿ ತಾವೇನ್ ಮಾಡ್ತೀರಿ, ಅದನ್ನ ನಮ್ಮ ಒಂದು SCPTSP ಹಣ ನಮ್ಮ ಜನಕ್ಕೆ, ನಮ್ಮ ಸಮುದಾಯ ಜನಕ್ಕೆ ಮೀಸಲಿಡಬೇಕು. ಅದನ್ನ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬಾರದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವು ಮತ್ತು SC ಮೋರ್ಚಾ ಅಧ್ಯಕ್ಷರು ಸೇರಿ ಮತ್ತು ಜಿಲ್ಲಾಧ್ಯಕ್ಷರ ಮುಖಾಂತರ ಈ ಒಂದು ಪ್ರತಿಕಾಶ ಮಾಡ್ತಿದ್ದೇವೆ. ಇದನ್ನ ಖಂಡಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಪಕ್ಷದ ಕಾರ್ಯದಲ್ಲಿ ಹುಬ್ಬಳ್ಳಿ ಭಾರತೀಯ ಜನತಾ ಪಕ್ಷದ ಕಾರ್ಯದಲ್ಲಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಇಂದಿನ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ನಿರ್ಧಾರಗಳನ್ನ ನಾವು ಭಾರತೀಯ ಜನತಾ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮತ್ತು ಗ್ರಾಮಾಂತರ SC ST ಮೋರ್ಚಾ ವತಿಯಿಂದ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ, ಕಳೆದ ಮಂತ್ರಿಮಂಡಲದ ಸಭೆಯಲ್ಲಿ ಕರ್ನಾಟಕ ಸರ್ಕಾರ
56,432 ಹುದ್ದೆಗಳ ಭರ್ತಿಗೆ ಮುಂದಿನ 30 ದಿನಗಳಲ್ಲಿ ಪ್ರಕ್ರಿಯೆ ಆರಂಭಿಸುವುದಾಗಿ ಪ್ರಕಟಿಸಲಾಯಿತು. ಜೊತೆಗೆ ಈ ಪ್ರಕ್ರಿಯೆಯನ್ನ 56% ಮೀಸಲಾತಿಯನ್ನು ಹೊರಗಿಟ್ಟು ಮಾಡುತ್ತಿರುವುದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮಾಡುತ್ತಿರುವ ಘೋರ ಅನ್ಯಾಯವೆಂದು ಇವತ್ತಿನ ದಿವಸ ನಾವು ಒಂದು ನೊಂದುಕೊಂಡು ಇರುವಂತಹ ಒಂದು ಸಂದರ್ಭ ಬಂದಿದೆ. ಎಸ್ಸಿ ಮೀಸಲಾತಿಯ ವರ್ಗೀಕರಣಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿರುವಾಗ 56% ಮೀಸಲಾತಿ ಇತ್ತು. ಸರ್ಕಾರ ಒಳ ಮೀಸಲಾತಿಗಾಗಿ ಮಸೂದೆ ಮಂಡಿಸಿ ರಾಜ್ಯಪಾಲರ ಅನುಮೋದನೆ ಪಡೆಯುವಾಗಲೂ 56% ಮೀಸಲಾತಿ ಇತ್ತು. ಈಗ ಏಕಾಏಕಿ 56% ಮೀಸಲಾತಿಯನ್ನು 50% ಇಳಿಸುವಾಗ ಇಡೀ ಪರಿಶಿಷ್ಟ ವರ್ಗದ ನಾಯಕರನ್ನು ಹೋರಾಟಗಾರರನ್ನು ಕತ್ತಲಲ್ಲಿ ಇರಿಸಲಾಗಂತ ಇವತ್ತು ದುಃಖದ ಸಂಗತಿಯಾಗಿದೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ 56,432 ಹುದ್ದೆಗಳು ಖಾಲಿ ಇದ್ದಾಗ ನೀವೇನು 56% ಇದ್ದಿದ್ದನ್ನ 50% ಏನು ಮಾಡ್ಲಿಕ್ಕೆ ಹೊರಟಿದ್ರು, ಅದರಿಂದ ನಮ್ಮ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಯುವಕರಿಗಾಗಿರ್ಬೋದು ಯುವತಿಯರಿಗಾಗಿರ್ಬೋದು ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಒಂದು ಬಹುದೊಡ್ಡ ಅನ್ಯಾಯವಾಗಲಿದೆ. ಸುಮಾರು 4,000 ಜನರಿಗೆ ಇದು ನೌಕರಿ ಸಿಗಲಾರಂತ ಒಂದು ಸಂದರ್ಭವನ್ನ ನಾವು ಕಾಣ್ತಾ ಇದ್ದೇವೆ. ಆರ್ಥಿಕವಾಗಿ ದಿವಾಳಿಯಾಗಿರುವ ಸಿದ್ದರಾಮಯ್ಯ ಸರ್ಕಾರ ಪೌರ ಕಾರ್ಮಿಕರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಅನೇಕ ಇಲಾಖೆಗಳ ಉದ್ಯೋಗಿಗಳಿಗೆ ತಿಂಗಳ ಸಂಬಳ ಕೊಡಲಾಗದೆ ಪರದಾಡುತ್ತಿದೆ. ಸಾರಿಗೆ ಆರೋಗ್ಯ ಇಲಾಖೆ ನೌಕರಿಗಾಗಿ ಪಾವತಿಸಬೇಕಾದ ಬಾಕಿನಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸಿಕೊಂಡಿದೆ. ತನ್ನ ಎಡವಟ್ಟುಗಳನ್ನು ಮತ್ತು ದಿವಾಳಿಯಾದ ಖಜಾನೆಯನ್ನು ಮುಚ್ಚಿಕೊಳ್ಳಲು ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿಸಿ ವಿದ್ಯಾರ್ಥಿ ಯುವಜನರ ಕನಸು ನಿರೀಕ್ಷೆಗಳಿಗೆ ಮಣ್ಣು ಸುರಿಯುವಂತಹ ಕೆಲಸ